ಓಂ ಶಾಂತಿ. ಮುರಳಿಯ ದಿನಾಂಕ 31/1/2022। मीठे बच्चे, अब सच की वार्तालाप करनी है। तुम जज कर सकते हो कि राइट क्या है और रॉन्ग क्या है। ಮಧುರ ಮಕ್ಕಳೇ, ಈಗ ಸತ್ಯದ ವಾರ್ತಾಲಾಪ ನೀವು ಮಾಡಬೇಕು. ನಿರ್ಣಯ ಮಾಡಬೇಕು, ಸತ್ಯ ಯಾವುದು, ಅಸತ್ಯ ಯಾವುದು ಅಂತ. ಯಾವುದು ಸರಿಯಾಗಿದೆ, ಯಾವುದು ತಪ್ಪಾಗಿದೆ ಅನ್ನೋದರ ಬಗ್ಗೆ ನೀವೀಗ ಚರ್ಚೆ ಮಾಡಬೇಕು. प्रश्न: अंतर्यामी बाप दुनिया के सभी बच्चों के अंदर की कौन सी बात जानते हैं? ಅಂತರ್ಯಾಮಿ ತಂದೆ ಜಗತ್ತಿನಲ್ಲಿ ಇರುವ ಎಲ್ಲ ಮಕ್ಕಳ ಅಂತರಾಳದಲ್ಲಿ ಇರುವ ಯಾವ ವಿಷಯವನ್ನು ತಿಳ್ಕೊಂಡಿದ್ದಾರೆ? उत्तर: बाप जानते हैं कि इस समय सभी में 5 भूत प्रवेश है। रावण सर्वव्यापी है। तुम बच्चों ने तो 5 भूतों का दान दिया है, लेकिन कभी कोई वापस ले लेते हैं। ತಂದೆಗೆ ಗೊತ್ತಿದೆ, ಈ ಸಮಯದಲ್ಲಿ ಪ್ರತಿಯೊಬ್ಬರಲ್ಲೂ 5 ವಿಕಾರಗಳ 5 ಭೂತಗಳ ಪ್ರವೇಶತೆ ಆಗಿದೆ. ರಾವಣ ಸರ್ವವ್ಯಾಪಿ ಆಗಿದ್ದಾನೆ. ನೀವು ಮಕ್ಕಳು ಆ 5 ಭೂತಗಳನ್ನು ದಾನ ಕೊಟ್ಟಿದ್ದೀರಿ. ಆದರೆ ಕೆಲವರು ಕೊಟ್ಟ ದಾನವನ್ನು ಮರಳಿ ಪಡ್ಕೋತಾರೆ. ಆ ಭೂತಗಳನ್ನು ವಾಪಸ್ ತಮ್ಮ ಹತ್ತಿರ ಕರೆಸ್ಕೊಳ್ತಾರೆ. ಮಾಯಾ ಕಿ ಬಹುತ್ ಕಡಿ ಬಾಕ್ಸಿಂಗ್ है। बार बार हारने से कमज़ोर हो जाते। इसलिए बाबा कहते, बच्चे दान देकर फिर वापस नहीं लेना। ಮಾಯೆ ಜೊತೆಗೆ ನಿಮ್ಮ ಮುಷ್ಟಿಯುದ್ಧ ನಡೆದಿದೆ. ಬಾರಿ ಬಾರಿಗೂ ಸೋಲುವ ಕಾರಣ ಮಕ್ಕಳು ದುರ್ಬಲ ಆಗಿಬಿಡ್ತೀರಿ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ, ಭೂತಗಳನ್ನು ದಾನ ಕೊಟ್ಟ ನಂತರ ಮತ್ತೆ ವಾಪಸ್ ಕರೆಸ್ಕೋಬೇಡಿ. ಆ ಭೂತಗಳನ್ನು ಮತ್ತೆ ನಿಮ್ಮಲ್ಲಿ ಬರುವಂತೆ ಮಾಡ್ಕೋಬೇಡಿ. ಮಾಯಾ ಸೆ ಹಾರನಾ ನಹಿ. ಅಮೃತ ವೇಳೆ ಉಠ ಬಾಪ ಕೋ ಯಾದ ಕರ್ನಾ ತೋ ಭೂತ ಭಾಗ ಜಾಯೆಂಗೆ. ನೀವೆಂದೋ ಮಾಯೆಗೆ ಸೋಲಬಾರದು. ಅಮೃತ ವೇಳೆಯಲ್ಲಿ ಎದ್ದು ಬಾಬೋರ್ನ ನೆನಪು ಮಾಡಬೇಕು. ಆಗ ಒಳಗಿರುವ ಭೂತಗಳು ಓಡಿ ಹೋಗುವವು. ಗೀತ್: ನಿರ್ಬಲ್ ಸೆ ಲಡಾಯಿ ಬಲವಾನ್ ಕಿ. ನಿರ್ಬಲ ಆತ್ಮರ ಜೊತೆಗೆ ಬಲಶಾಲಿ ಮಾಯೆಯ ಯುದ್ಧ ಸಂಗಮ ಯುಗದಲ್ಲಿ ನಡೀತದೆ. देखो कैसा गीत बनाया है, परंतु समझते कुछ भी नहीं. ಆ ಹಾಡಿನಲ್ಲಿ ಮುಂದೆ ಬರ್ತದೆ, ಯೇ ಕಹಾನಿ ಹೇ ದೀವೆ ಔರ್ ತೂಫಾನ್ ಕಿ ಅಂತ. ನೋಡಿ, ಎಂಥ ಸುಂದರ ಗೀತೆಯನ್ನು ಬರೆದಿದ್ದಾರೆ. ಆದರೆ ಅದರ ಅರ್ಥ ಯಾರಿಗೂ ಗೊತ್ತಿಲ್ಲ. ಜೈಸೆ ಗೀತಾ ಭಾಗವತ್ ಆದಿ ಬನಾಯೇ ಹೇ, परंतु समझते कुछ भी नहीं. अभी तुम बच्चे इन सब का अर्थ समझते हो,
ಹೇಗೆ ಭಗವದ್ಗೀತೆ, ಭಾಗವತ, ಕೃಷ್ಣನ ಚರಿತ್ರೆ ಇತ್ಯಾದಿ ಕಥೆಗಳನ್ನು ಬರೆದಿದ್ದಾರೆ. ಆದರೆ ಅದರ ಅರ್ಥನೂ ಜನರಿಗೆ ಗೊತ್ತಿಲ್ಲ. ಹಾಗೆಯೇ ಈ ಸುಂದರವಾದಂಥ ಹಾಡಿನ ಅರ್ಥವೂ ಸಹ ಜನರಿಗೆ ಗೊತ್ತಿಲ್ಲ, ಬರೆಯುವಂಥವ್ರಿಗೂ ಗೊತ್ತಿಲ್ಲ. लेकिन तुम बच्चे इन सब का अर्थ समझते हो. तूफान और दीवे की कहानी कैसे बनाई. ಆದರೆ ನೀವು ಮಕ್ಕಳು ಭಕ್ತಿಯ ಈ ಎಲ್ಲ ಹಾಡುಗಳ ಅರ್ಥವನ್ನು ಈಗ ತಿಳ್ಕೊಂಡಿದ್ದೀರಿ. ಬಿರುಗಾಳಿ ಮತ್ತು ದೀಪದ ಕಥೆ ಇದಾಗಿದೆ. ಮನುಷ್ಯ ತೋ ಐಸೆ ಹಿ ಸುನ್ ಲೇತೆ, ತುಮ್ ಪೂರೆ ಅರ್ಥಕೋ ಜಾನ್ತೆ ಹೋ. ಮನುಷ್ಯರು ಸುಮ್ಮನೆ ಆ ಹಾಡನ್ನು ಕೇಳ್ತಾರೆ, ಆದರೆ ನೀವು ಅರ್ಥಸಹಿತವಾಗಿ ಕೇಳ್ತೀರಿ. छोटा दीवा तो क्या माया का तूफान ऐसा है जो बड़े बड़े दीवे को बुझा देता है. बात यहाँ की है. ಇದು ಸಂಗಮ ಯುಗದ ಕಥೆಯಾಗಿದೆ. ಚಿಕ್ಕ ದೀಪ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ದೀಪಗಳಿಗೂ ಸಹ ಮಾಯೆಯ ಬಿರುಗಾಳಿ ಬಂದು ಆರಿಸಿಬಿಡ್ತದೆ. कभी मुरझा जाते हैं, योग कम हो जाता. योग को घृत कहेंगे. जितना योग लगाए उतनी ज्योति जगी रहे. ಒಮ್ಮೊಮ್ಮೆ ಮಕ್ಕಳು ಬಾಡಿ ಹೋಗ್ತಾರೆ, ಒಮ್ಮೆ ಯೋಗನೇ ಕಡಿಮೆ ಮಾಡ್ತಾರೆ. ವಾಸ್ತವಿಕವಾಗಿ ಯೋಗ ಅಂದ್ರೇ ತುಪ್ಪ. ಅದರಿಂದನೇ ಆತ್ಮದ ಜ್ಯೋತಿ ಜಾಗೃತ ಆಗ್ತದೆ. यह बात अभी की है. आत्माओं की ज्योति जगाने के लिए क्षमा को आना पड़ता है, जिसको ही परमात्मा कहा जाता है. ಆತ್ಮರ ಜ್ಯೋತಿಯನ್ನು ಬೆಳಗಿಸುವುದಕ್ಕಾಗಿ ಮಹಾಜ್ಯೋತಿಯಾಗಿರುವಂತಹ ಪರಮಾತ್ಮ ಈ ಸೃಷ್ಟಿಗೆ ಬರಬೇಕಾಗ್ತದೆ. परवाने भी मनुष्य के लिए कहेंगे. तुम कहेंगे परमपिता परमात्मा हमारे सामने हाजिर है. ಪರಮಾತ್ಮನೇ ಮಹಾಜ್ಯೋತಿ ಆದರೆ ನಾವೆಲ್ಲ ಮನುಷ್ಯ ಆತ್ಮರು ಪತಂಗಗಳಾಗಿದ್ದೇವೆ. ಈಗ ಪತಂಗಗಳ ಮುಂದೆ ಮಹಾಜ್ಯೋತಿ ಬಂದು ಪ್ರತ್ಯಕ್ಷ ಆಗಿದ್ದಾರೆ. हम आँखों से देखते, उनका शारीरिक नाम नहीं. शिव तो निराकार है और नॉलेजफुल है, नॉलेज दे रहे. इसलिए तुम कहेंगे हम हाजिर देखते हैं, क्योंकि उनसे हम नॉलेज लेते. सुनाने वाला है शिव. ಆ ನಿರಾಕಾರ ತಂದೆಯನ್ನು ನಾವೀಗ ಸಾಕಾರದಲ್ಲಿ ಸನ್ಮುಖದಲ್ಲಿ ನೋಡ್ತಾ ಇದ್ದೇವೆ. ಜ್ಞಾನದ ಮೂಲಕ ಅವನನ್ನು ಗುರುತಿಸ್ತಾ ಇದ್ದೇವೆ. ಪರಮಾತ್ಮನೇ ನಮ್ಮ ಸನ್ಮುಖದಲ್ಲಿ ಬಂದಿದ್ದಾನೆ ಎಂಬ ನಿಶ್ಚಯ ನಮ್ಮಲ್ಲಿ ಇದೆ. ಮನುಷ್ಯ ಕಹತೆ ಪರಮಾತ್ಮ ಹಾಜಿರ್ ಹುಜೂರ್ ಹೈ, ಪರಂತು ಪೂಛೋ ಕಹಾ ಹೈ. ಭಕ್ತರೂ ಸಹ ಈ ಮಾತನ್ನು ಹೇಳ್ತಾರೆ, ಎಲ್ಲಿ ನೋಡಿದರೂ ಪರಮಾತ್ಮ ಇದ್ದಾನೆ. ಆ ಹುಜೂರಾಗಿರುವಂಥ ತಂದೆ ಎಲ್ಲ ಕಡೆಗೂ ಹಾಜಿರಾಗಿರ್ತಾನೆ, ಬಂದಿರ್ತಾನೆ ಅಂತ ಮನುಷ್ಯರು ಹೇಳ್ತಾರೆ. ಮತ್ತೆ ಕೇಳ್ರಿ, ಹಾಗಾದರೆ ಅವನ ಮೂಲ ಸ್ಥಾನ ಯಾವುದು ಅಂತ. ಆಗ ಹೇಳ್ತಾರೆ ಸರ್ವವ್ಯಾಪಿ. ಯಹ ತೋ ಬಾತ್ ಹಿ ನಹೀ ಠಹರ್ತಿ. ಈ ಸಮಯದಲ್ಲಿ ಪರಮಾತ್ಮ ಹಾಜಿರಾಗಿದ್ದಾನೆ ಅಂತ ಹೇಳಿದರೆ ಅರ್ಥ ಆಗ್ತದೆ ಅವನು ನಿರಂತರವಾಗಿ ಇಲ್ಲಿ ಇರಲಿಲ್ಲ ಅಂತ. ಈಗ ಬಂದಿದ್ದಾನೆ ಅಂದರೆ ಅರ್ಥ ಏನು? ಇಲ್ಲಿಯ ತನಕ ಅವನು ಇಲ್ಲಿ ಇರಲಿಲ್ಲ.
ಹೇಳ್ತಾರೆ, ಪರಮಾತ್ಮ ಭಕ್ತರ ಕರೆಯನ್ನು ಕೇಳಿ ಅವತರಿಸಿ ಬರ್ತಾನೆ ಅಂತ. ಮತ್ತು ಅವನ ವಾಸಸ್ಥಾನ ಯಾವುದು ಅಂತ ಕೇಳಿದಾಗ ಸರ್ವವ್ಯಾಪಿ ಅಂತ ಹೇಳಿಬಿಡ್ತಾರೆ. ಯಹ ತೋ ಬಾತ್ ಹಿ ನಹಿ ಠಹರ್ತಿ. ಒಂದು ಕಡೆ ಧರ್ಮಗ್ಲಾನಿಯ ಸಮಯದಲ್ಲಿ ಅವನು ಬರ್ತಾನೆ ಅಂತ ಹೇಳೋದು, ಮತ್ತೊಂದು ಕಡೆ ಸರ್ವವ್ಯಾಪಿಯಾಗಿದ್ದಾನೆ ಅಂತ ಹೇಳೋದು ಪರಸ್ಪರ ವಿರೋಧಾತ್ಮಕ ವಿಚಾರಗಳಾಗಿವೆ. अब तुम जानते हो, शिव बाबा आए हैं हमको पढ़ा रहे. तुम भी कहते हम आत्मा है, जरूर स्टार मिसल है, देखने में भी आती है, खुद आत्मा कहती मैं स्टार हूँ, भ्रुकुटी के बीच में रहती. ಈಗ ಬಾಬಾ ಬಂದು ನಮಗೆ ಹೇಳಿದರು, ನೀವು ಆತ್ಮ ಆಗಿದ್ದೀರಿ. ನಾವು ಹೇಳ್ತೀವಿ, ಹೌದು ನಾನು ಆತ್ಮ, ಹಣೆಯ ಮಧ್ಯದಲ್ಲಿ ಒಂದು ನಕ್ಷತ್ರದ ಸಮಾನ ಹೊಳಿತಾ ಇದ್ದೀನಿ ಅಂತ. ದಿವ್ಯ ದೃಷ್ಟಿಯ ಮೂಲಕ ಕೆಲವರು ಆತ್ಮನನ್ನು ನೋಡಿನೂ ನೋಡ್ತಾರೆ. कोई कहते हम कैसे माने, अच्छा भ्रुकुटी में नहीं समझो, आँखों में है, कहाँ न कहाँ है तो सही ना. ಕೆಲವರು ಕೇಳ್ತಾರೆ, ನಾವು ಹೇಗೆ ಒಪ್ಕೋಬೇಕು ಅಂತ. ದೇಹದಲ್ಲಿ ಒಂದು ಆತ್ಮ ಇದೆ ಅನ್ನೋದನ್ನು ನಾವು ಹೇಗೆ ಒಪ್ಕೋಬೇಕು ಅಂತ ಪ್ರಶ್ನೆ ಕೇಳಿದಾಗ ನೀವು ಹೇಳ್ರಿ, ಆಗಲಿ ಭ್ರುಕುಟಿಯ ಮಧ್ಯದಲ್ಲಿ ಇಲ್ಲ ಅಂತಂದ್ರೂ ಹಣೆಯ ಮಧ್ಯದಲ್ಲಿ ಇದೆ ಅಂತ ತಿಳ್ಕೊಳ್ರಿ, ಕಣ್ಣಲ್ಲಿ ಇದೆ ಅಂತ ತಿಳ್ಕೊಳ್ರಿ, ತಲೆಯಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಆದರೆ ದೇಹವನ್ನು ನಡೆಸುವಂಥ ಶಕ್ತಿ ಈ ದೇಹದಲ್ಲಿ ಒಂದು ಇದೆ ಅನ್ನೋದನ್ನು ನೀವು ಒಪ್ಕೊಳ್ರಿ ಅಂತ ಹೇಳಬೇಕು. ಆದರೆ ಭ್ರುಕುಟಿಯ ಮಧ್ಯದಲ್ಲಿನೇ ಇದೆ ಅನ್ನೋದಕ್ಕೆ ಬಾಬಾ ಹೇಳ್ತಾರೆ, ಟೀಕಾ ಕಿ ನಿಶಾನಿ ಭಿ ಯಹಾ ದಿ ಜಾತಿ. ಭಾರತೀಯರು ಕುಂಕುಮ, ತಿಲಕ, ಗಂಧವನ್ನು ಹಣೆಯ ಮಧ್ಯದಲ್ಲಿ ಹಚ್ಕೊಳ್ತಾರೆ. ಅದು ಆತ್ಮನ ನೆನಪಿನಾರ್ಥವಾಗಿ ಧರಿಸುವ ಚಿಹ್ನೆ ಆಗಿದೆ, ಪ್ರತೀಕ ಆಗಿದೆ. ಭ್ರುಕುಟಿಯ ಮಧ್ಯದಲ್ಲಿನೇ ಆತ್ಮ ಯಾಕೆ ಇರಬೇಕು ಅಂದರೆ, ಭ್ರುಕುಟಿ ಶುದ್ಧ ಸ್ಥಾನ है, इसलिए आत्मा का निवास स्थान यहाँ दिखाते. ಭ್ರುಕುಟಿ ಅಥವಾ ತಲೆಯ ಭಾಗ, ನಮ್ಮ ಮಸ್ತಕ ಅನ್ನೋದು ಇಡೀ ದೇಹದಲ್ಲಿನೇ ಪವಿತ್ರವಾದಂಥ ಸ್ಥಾನ, ಶುದ್ಧವಾದಂಥ ಸ್ಥಾನ. ಅದಕ್ಕಾಗಿ ಆತ್ಮ ಹಣೆಯ ಮಧ್ಯದಲ್ಲಿ ವಾಸ ಮಾಡ್ತದೆ. अब बाप ने याद दिलाई, तुम्हारा पार्ट पूरा हुआ, तुम पतित बन गए हो, तुमसे सारी नॉलेज निकल गई. यह भी पार्ट है, किसको दोष नहीं दे सकते. ಈಗ ಬಾಬಾ ಬಂದು ನೆನಪು ಮಾಡಿಕೊಟ್ರು, ಮಕ್ಕಳೇ ನಿಮ್ಮ ಪಾತ್ರ ಮುಗೀತು, ನೀವು ಪತಿತ ಆಗಿದ್ದೀರಿ, ನಿಮ್ಮಲ್ಲಿ ಇರುವ ಜ್ಞಾನ ಎಲ್ಲ ಹೋಗಿಬಿಟ್ಟಿದೆ. ಆದರೆ ಈ ಥರ ಆಗುವುದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಇದರ ದೋಷ ಯಾರ ಮೇಲೆಯೂ ಬರೋದಿಲ್ಲ, ಇದರಲ್ಲಿ ಯಾರ ದೋಷನೂ ಇಲ್ಲ ಅಂತ ಹೇಳ್ತಾರೆ ಬಾ. ಯಹ ಅನಾದಿ ಡ್ರಾಮಾ ಹೇ, ಹಮ್ ಡ್ರಾಮಾಕ್ಕೆ ಪರವಶ ಹೇ. ಇದು ಅನಾದಿ ನಾಟಕ ಆಗಿದೆ, ಈ ನಾಟಕದ ವಶದಲ್ಲಿ ನಾವಿದ್ದೇವೆ, ನಾಟಕದ ಪರವಶ ಆಗಿದ್ದೇವೆ. ಅಭಿ ತುಮ್ ಈಶ್ವರ್ ಕೆ ವಶ ಹೋ ತೋ ಡ್ರಾಮಾ ಕೋ ಜಾನ್ತೆ ಹೋ. ಸೃಷ್ಟಿ ನಾಟಕದ ಎಲ್ಲ ಪಾತ್ರಧಾರಿಗಳು ಸಹ ನಾಟಕದ ವಶದಲ್ಲಿ ಇದ್ದಾರೆ, ಅಧೀನದಲ್ಲಿ ಇದ್ದಾರೆ. ಆದರೆ ನಾವು ಮಕ್ಕಳು ಈಗ ಈಶ್ವರನ ಅಧೀನದಲ್ಲಿ ಇದ್ದೇವೆ. ತೋ ಡ್ರಾಮಾ ಕೋ ಜಾನ್ತೆ ಹೋ.
ಈಶ್ವರನಿಗೆ ಬಲಿಯಾಗಿರುವ ಕಾರಣ ನಮಗೆ ನಾಟಕದ ಪೂರ್ಣ ಜ್ಞಾನ ಈಗ ತಿಳಿದಿದೆ. फिर तुम रावण के वश होने से बेताले बन जाते हो. बाबा कहते, मैं तुमको कितनी नॉलेज देता. ನನ್ನ ವಶದಲ್ಲಿ ಇದ್ದಾಗ ಇಡೀ ಜ್ಞಾನವನ್ನೇ ನೀವು ಅರ್ಥ ಮಾಡ್ಕೊಳ್ತೀರಿ. ರಾವಣನ ವಶಕ್ಕೆ ಹೋದಾಗ ಬುದ್ಧಿಹೀನ ಆಗಿಬಿಡ್ತೀರಿ. ಬುದ್ಧಿ ಭ್ರಮೆ ಆಗಿಬಿಡ್ತದೆ. बाबा कहते, मैं तुमको कितनी नॉलेज देता. सब कहते यह तो बिल्कुल नई नॉलेज. सच और झूठ सिद्ध कर बताया जाता है. ಬಾಬಾ ಹೇಳ್ತಾರೆ, ನಾನು ನಿಮಗೆ ಎಂತಹ ಹೊಸ ಜ್ಞಾನ ಕೊಡ್ತೀನಿ. ಈ ಹೊಸ ಜ್ಞಾನದ ಮೂಲಕ ನೀವು ಸತ್ಯ ಅಸತ್ಯವನ್ನು ಸಿದ್ಧ ಮಾಡಿರಿ. भारत ही सचखंड और झूठ खंड बनता है. सचखंड में सच होगा, झूठ खंड में झूठ का ही वार्तालाप है. अब जब तक तुमको सच की वार्तालाप न मिले, तुम जज कैसे करो. ಭಾರತ ಸತ್ಯಖಂಡ ಆಗಿತ್ತು, ಭಾರತನೇ ಈಗ ಅಸತ್ಯಖಂಡ ಆಗಿದೆ. ಸತ್ಯ ಅಸತ್ಯದ ಚರ್ಚೆ ಸಂಗಮ ಯುಗದಲ್ಲಿ ನೀವು ಮಾಡಬಹುದು. ಯಾಕೆ ಅಂದರೆ ಇಲ್ಲಿ ನಿಮಗೆ ತಿಳಿದಿದೆ ಸತ್ಯ ಯಾವುದು, ಅಸತ್ಯ ಯಾವುದು ಅಂತ. ಈ ಒಂದು ತಿಳುವಳಿಕೆ ಬರೋ ತನಕನೂ ಯಾರ ಜೊತೆಗೂ ನೀವು ಸತ್ಯ ಅಸತ್ಯದ ಬಗ್ಗೆ ವಾರ್ತಾಲಾಪ ಮಾಡಲಿಕ್ಕೆ ಆಗೋದಿಲ್ಲ. बाप कहते, तुम जज करो, मैं तुमको राइट समझाता हूँ या वह राइट समझाते. ಈಗ ಬಾಬಾ ಕೇಳ್ತಾರೆ, ಮಕ್ಕಳೇ ನೀವೇ ನಿರ್ಣಯ ಮಾಡಿರಿ, ನಾನು ಹೇಳೋದು ಸರಿಯೋ ಜನ ಹೇಳೋದು ಸರಿಯೋ. तुम कहते हो मैं आत्मा हूँ, मेरी आत्मा को क्यों तंग करते हो. आत्मा ही तंग होती, आत्मा अलग हो जाती तो कोई तकलीफ नहीं होती. ಬಾಬಾ ಹೇಳ್ತಾರೆ, ನೀವೇ ಈಗ ನಿರ್ಣಯ ಮಾಡಿರಿ. ಆತ್ಮಕ್ಕೆ ಪೀಡೆ ಆಗ್ತಿತ್ತು, ಯಾರು ನಿಮಗೆ ಪೀಡಿಸ್ತಿದ್ರು. ದೇಹದಲ್ಲಿ ಇರೋ ತನಕ ಆ ದುಃಖ ಪೀಡೆ ಅನ್ನೋದು ಅನುಭವ ಆಗ್ತದೆ. ದೇಹ ಬಿಟ್ಟು ಹೋದ ನಂತರ ಅದು ಅನುಭವ ಆಗೋದಿಲ್ಲ. ಸುಖ ದುಃಖವನ್ನು ಅನುಭವ ಮಾಡಲಿಕ್ಕೆ ದೇಹ ಬೇಕು. ಶರೀರ ಕೆ ಸಾಥ ಹಿ ಆತ್ಮ ದುಃಖ ಸುಖ ಭೋಗ್ತಿ ಹೈ, ಫಿರ್ ನಿರ್ಲೇಪ್ ಕ್ಯೋ ಕಹತೆ ಹೋ. ಜನರಿಗೆ ಕೇಳ್ರಿ, ದೇಹದ ಮೂಲಕನೇ ನೀವು ಸುಖ ದುಃಖವನ್ನು ಅನುಭವಿಸ್ತೀರಿ. ಆತ್ಮ ದೇಹ ಬಿಟ್ಟು ಹೋದಾಗ ಅದಕ್ಕೆ ಯಾವ ಅನುಭವನೂ ಆಗೋದಿಲ್ಲ, ದೇಹಕ್ಕೂ ಯಾವ ಅನುಭವ ಆಗೋದಿಲ್ಲ. ಹಾಗಾದರೆ ನೀವು ಆತ್ಮಕ್ಕೆ ನಿರ್ಲೇಪ ಅಂತ ಯಾಕೆ ಹೇಳಿದ್ರಿ. ದೇಹದ ಮೂಲಕ ಅನುಭವ ಮಾಡುವವನು ಆತ್ಮ ಆಗಿದೆ. ದೇಹಕ್ಕೆ ನೋವು ಕೊಟ್ಟಾಗ ಆತ್ಮ ಒಳಗೆ ನೋವಿನ ಅನುಭವ ಮಾಡ್ತದೆ. ಆತ್ಮ ಹೋದ ನಂತರ ದೇಹಕ್ಕೆ ಎಷ್ಟು ಚುಚ್ಚಿದ್ರೂ ಬೆಂಕಿ ಹಚ್ಚಿದ್ರೂ ದುಃಖ ಆಗೋದಿಲ್ಲ. ಅಂದರೆ ದೇಹದ ಮೂಲಕ ಅನುಭವ ಮಾಡುವಂಥ ಶಕ್ತಿ ಆತ್ಮ ಆಗಿದೆ. परमात्मा के लिए भी कहते वह नाम रूप से न्यारा है, लेकिन जब परमात्मा कहते हो तो यह भी नाम हुआ. ಪರಮಾತ್ಮನ ಬಗ್ಗೆ ಹೇಳ್ತಾರೆ, ಅವನಿಗೆ ನಾಮನೂ ಇಲ್ಲ, ರೂಪನೂ ಇಲ್ಲ, ಗುಣ ಇಲ್ಲ, ಏನೇನೂ ಇಲ್ಲ ಅಂತ ಹೇಳಿಬಿಟ್ರು. ಪರಮಾತ್ಮ ಅನ್ನೋದು ಸಹ ಒಂದು ಹೆಸರಾಯ್ತಲ್ವ. ಬಾಬಾ ಕೇಳ್ತಾರೆ, ಪರಮಾತ್ಮನಿಗೆ ನಾಮ ರೂಪ ಗುಣ ಇಲ್ಲ ಅಂತ ಹೇಳಿದರು, ಆದರೆ ಪರಮಾತ್ಮ ಅನ್ನೋ ಒಂದು ಶಬ್ದ ಬಂತಲ್ಲ ಅಲ್ಲಿ. ಏನೂ ಇಲ್ದಿದ್ರೆ ಆ ಪರಮಾತ್ಮ ಅನ್ನೋ ಶಬ್ದನೂ ಇರ್ತಿರಲಿಲ್ಲ.
कोई फिर बुद्ध बुदा कहते, कोई ज्योति ಸ್ವರೂಪ್ कहते, जानते कुछ नहीं. ಆತ್ಮದ ಬಗ್ಗೆ ಏನು ಹೇಳಿದರು? ಆತ್ಮ ನೀರಿನ ಗುಳ್ಳೆ ಅಂತ ಹೇಳಿದರು. ಸಾಯುವಾಗ ಈ ಗುಳ್ಳೆ ಹೊಡ್ಕೋತದೆ, ಮತ್ತೆ ಸಮುದ್ರದಲ್ಲಿ ಲೀನ ಆಗಿಬಿಡ್ತದೆ, ಅಖಂಡ ಬ್ರಹ್ಮಾಂಡದಲ್ಲಿ ಅದು ಲೀನ ಆಗ್ತದೆ ಅಂತ ಹೇಳಿದರು. ಆತ್ಮದ ಬಗ್ಗೆ ಆಗಲಿ ಪರಮಾತ್ಮನ ಬಗ್ಗೆ ಆಗಲಿ ಸ್ಪಷ್ಟವಾದ ಜ್ಞಾನ ಇವತ್ತು ಯಾರಲ್ಲಿಯೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಹ ತೋ ಡ್ರಾಮಾ ಹೇ ಜೋ ರಿಪೀಟ್ ಹೋತಾ ಹೇ. ಡ್ರಾಮಾ ಏಕ ಹೇ, ರಚಯಿತಾ ಭಿ ಏಕ ಹೇ. ಬಾಬಾ ಹೇಳ್ತಾರೆ ಇದು ನಾಟಕ, ಇದು ಪುನಃ ಪುನಃ ಪುನರಾವರ್ತನೆ ಆಗ್ತದೆ. ನಾಟಕನೂ ಒಂದೇ, ರಚಯಿತನೂ ಒಬ್ಬನೇ. वह तो समझते आकाश में यह जो स्टार है उसमें भी दुनिया है, वहाँ भी जाकर हम लैंड करेंगे, प्लॉट खरीद करेंगे. अब वह सत्य है या जो बाप समझाते हैं वह सत्य है. ಇನ್ನು ಕೆಲವರು ತಿಳ್ಕೊಂಡಿದ್ದಾರೆ ನಕ್ಷತ್ರಗಳಲ್ಲಿ ನವಗ್ರಹಗಳಲ್ಲಿ ಜಗತ್ತು ಇದೆ, ಮನುಷ್ಯರು ಇರ್ತಾರೆ ಅಂತ. ಬಾಬಾ ಹೇಳ್ತಾರೆ ಮಾನವ ಸೃಷ್ಟಿ ಇರೋದು ಕೇವಲ ಪೃಥ್ವಿಯ ಮೇಲೆ ಮಾತ್ರ. ಬೇರೆ ಯಾವ ಗ್ರಹಗಳಲ್ಲಿ ಮನುಷ್ಯರು ಇರೋದಿಲ್ಲ. ಆದರೆ ವಿಜ್ಞಾನಿಗಳು ಅದನ್ನು ಶೋಧನೆ ಮಾಡ್ತಾ ಇದ್ದಾರೆ. ಮಂಗಳಲೋಕ, ಶುಕ್ರಲೋಕ, ಅಲ್ಲಿ ಇಲ್ಲಿ ಹೋಗಿ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಒಂದು ಪ್ಲಾಟ್ ತಗೊಳ್ತೀವಿ, ಅಲ್ಲಿ ಒಂದು ಜಾಗ ತಗೋತೀವಿ, ಅಲ್ಲಿ ಒಂದು ಮನೆ ಕಟ್ತೀವಿ ಅಂತ ಕನಸು ನೋಡ್ತಾ ಇದ್ದಾರೆ. ಆದರೆ ಅದು ಸತ್ಯ ಅಲ್ಲ ಅಂತ ಹೇಳ್ತಾರೆ ಬಾಬಾ. बाप ही नॉलेजफुल मनुष्य सृष्टि का बीज रूप है. कोई तो बीज होगा ना इस कल्प वृक्ष का. बाप समझाते वृक्ष भी एक है. अब वृक्ष जड़ जड़ीभूत अवस्था को पाया है. ಪರಮಾತ್ಮನೇ ಈ ಮಾನವ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. ಬೀಜನೂ ಒಂದೇ, ವೃಕ್ಷನೂ ಒಂದೇ, ವೃಕ್ಷಪತಿನೂ ಒಬ್ಬನೇ. ಈ ವೃಕ್ಷ ಈಗ ಜರ್ಜರಿತ ಅವಸ್ಥೆಗೆ ತಲುಪಿದೆ. झाड़ पुराना हो गया है, फिर नया कलम लगता है, क्योंकि जो मुख्य देवता धर्म है वह प्राय लोप हो गया है. विस्तार तो सारा एक बीज का है ना. ಬಾಬಾ ಹೇಳ್ತಾರೆ ವೃಕ್ಷ ಹಳೆದಾಗಿದೆ. ಹಳೆ ವೃಕ್ಷದ ಹಳೆ ಎಲೆಗಳನ್ನು ಆರಿಸಿ ಬಾಬಾ ಕಸಿ ಮಾಡ್ತಾ ಇದ್ದಾರೆ. ಹೊಸ ವೃಕ್ಷದ ಸ್ಥಾಪನೆ ಮಾಡ್ತಾರೆ. ಯಾಕೆ ಅಂದರೆ ಮುಖ್ಯವಾದ ಧರ್ಮ ದೇವತಾ ಧರ್ಮ ಏನಿತ್ತು ಅದು ಇವತ್ತು ಲೋಪವಾಗಿದೆ. ಮಾನವ ಸೃಷ್ಟಿಯ ವಿಸ್ತಾರ ಆಗಿರೋದು ಬೀಜರೂಪ ತಂದೆಯಿಂದ. बाप कितनी अच्छी रीति समझाते. फिर यह माया बिल्ली ಜ್ಯೋತಿ ಬುझा देती. ಬಾಬಾ ನೋಡಿದರೆ ಪ್ರತಿದಿನ ಎಷ್ಟು ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಆದರೆ ಮಾಯೆ ಬೆಕ್ಕಿನ ರೂಪದಲ್ಲಿ ಬಂದು ಅಥವಾ ಮಾಯೆ ಬೆಕ್ಕಾಗಿ ಬಂದು ಆತ್ಮಗಳ ಜ್ಯೋತಿಯನ್ನೇ ಆರಿಸಿ ಬಿಡ್ತದೆ. ಮಾಯೆಗೆ ಇಲ್ಲಿ ಬಾಬಾ ಬೆಕ್ಕು ಅಂತ ಹೇಳ್ತಾ ಇದ್ದಾರೆ. ಮಾಯಾ ಬೆಕ್ಕು ಮಕ್ಕಳ ಜ್ಯೋತಿಯನ್ನೇ ಆರಿಸಿ ಬಿಡ್ತದೆ. तूफान लगने से कितने बड़े बड़े झाड़ गिर पड़ते हैं. लिखते हैं बाबा माया के तूफान बहुत आते हैं. ಬಿರುಗಾಳಿ ಬಂದಾಗ ದೊಡ್ಡ ದೊಡ್ಡ ಮರಗಳು ಸಹ ಉರುಳಿ ಹೋಗ್ತವೆ. ಹಾಗೆ ಒಳ್ಳೊಳ್ಳೆ ಮಕ್ಕಳು ಸಹ ಮಾಯೆಯ ಬಿರುಗಾಳಿ ಬಂದಾಗ ಬಿದ್ದು ಹೋಗ್ತಾರೆ. ಮಾಯಾ ಕೆ ತೂಫಾನ್ ಬಹುತ್ ಆತೆ.
इसको विघ्न भी कहा जाता। बाप कहते, बरोबर रावण की आसुरी संप्रदाय विघ्न डालती है, फिर पुकारते 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 फिर माया के तूफान ವಿಕಾರ ಮೇ ಗಿರಾ ದೇತೆ. ಬಾಬಾ ಹೇಳ್ತಾರೆ, ರಾವಣನ ಆಸುರಿ ಸಂಪ್ರದಾಯದವರು ನಿಮ್ಮ ಮಾರ್ಗದಲ್ಲಿ ವಿಘ್ನ ಹಾಕ್ತಾರೆ. ಮಾಯೆ ಬಿರುಗಾಳಿನೇ ತಂದಿಡ್ತದೆ. ಆಗ ಮಕ್ಕಳು ಬಾಬೋರ್ಗೆ ಕರೀತಾರೆ. ಒಂದು ಕಡೆ ಕರಿತಾ ಇರ್ತಾರೆ, ಇನ್ನೊಂದು ಕಡೆ ಮಾಯೆಗೆ ಬಲಿ ಆಗ್ತಾರೆ, ವಿಕಾರದಲ್ಲಿ ಬಿದ್ದು ಹೋಗ್ತಾರೆ. पुराने पुराने भी गिर पड़ते. बाप कहते, माया के तूफान तो आएंगे ही, परंतु तुम स्थैर्यम रहना. ಒಳ್ಳೊಳ್ಳೆ ಮಕ್ಕಳು, ಹಳೇ ಮಕ್ಕಳು ಸಹ ಬಿದ್ದು ಹೋಗ್ತಾರೆ. ಬಾಬಾ ಹೇಳ್ತಾರೆ, ಕೊನೆಯವರೆಗೂ ಮಾಯೆಯ ಬಿರುಗಾಳಿಯಂತೂ ಬರುವುದೇ. ನೀವು ಸ್ಥಿರತೆಯಿಂದ ಇರಬೇಕು. कभी किसको गुस्सा नहीं करना. बाप कहते, बाबा हमको क्रोधभूत ने जीत लिया. ಯಾವತ್ತೂ ಕೋಪ ಮಾಡಬೇಡಿ. ಆದರೆ ಮಕ್ಕಳು ಬಾಬೋರಿಗೆ ಬರೀತಾರೆ, ಬಾಬಾ ಇವತ್ತು ನನ್ನಲ್ಲಿ ಕ್ರೋಧದ ಭೂತ ಬಂದಿತ್ತು. ಬಾಪ್ ಕಹತೆ, ಯಹ ಬಾಕ್ಸಿಂಗ್ ಹೇ. ಆಗ ಬಾಬಾ ಹೇಳ್ತಾರೆ, ಇದು ಮಲ್ಲ ಯುದ್ಧ ಆಗಿದೆ, ಮುಷ್ಟಿ ಯುದ್ಧ ಆಗಿದೆ. ಘಡಿ ಘಡಿ ಗಿರ್ತೆ रहेंगे तो ಕಮ್ಜೋರ್ ಬನ್ ಜಾಯ್. 1-2 ಸಲ ನೀವು ಮಾಯೆಗೆ ಸೋಲ್ಬಹುದು, ಆದರೆ ಬಾರಿ ಬಾರಿಗೂ ನೀವು ಸೋಲ್ತಾ ಹೋದರೆ ದುರ್ಬಲ ಆಗಿಬಿಡ್ತೀರಿ. ತುಮ್ನೆ ತೋ ವಿಕಾರೋಂ ಕಾ ದಾನ್ ದಿಯಾ ಹೈ ನಾ, दान देकर फिर वापस नहीं लेना. कोई भी प्रकार का दान देकर वापस नहीं लिया जाता. ನೀವು ವಿಕಾರಗಳನ್ನು ದಾನ ಕೊಟ್ಟಿದ್ದೀರಿ, ಕೊಟ್ಟ ನಂತರ ಅದನ್ನು ವಾಪಸ್ ತಗೋಬಾರ್ದು. ಕಹಾನಿ भी है, राजा हरिश्चंद्र ने दान दिया था. यह मिसाल बैठ बनाई है. कहानी भी है ना, राजा हरिश्चंद्र ने दान दिया था. यह मिसाल बैठ बनाई है. हाँ, तो बाप कहते हैं, इंश्योर करना हो तो करो, नहीं करेंगे तो तुमको कुछ भी नहीं मिलेगा. ರಾಜ ಹರಿಶ್ಚಂದ್ರನ ಕಥೆ ಇದೆ. ಕೊಟ್ಟ ದಾನವನ್ನು ವಾಪಸ್ ತಗೊಳ್ಳೋದ್ರಿಂದ ಅವನ ಜೀವನ ಏನಾಗಿಬಿಡ್ತು ಅಂತ ನಾವೆಲ್ಲರೂ ಆ ಕಥೆಯಲ್ಲಿ ಕೇಳ್ತೀವಿ. ಜೀವನ ಪರ್ಯಂತ ಅವನು ಹೇಗೆ ಕಷ್ಟ ಅನುಭವಿಸ್ತಾನೆ ಅಂತ. ಹಾಗೆ ಬಾಬಾ ಹೇಳ್ತಾರೆ, ನೀವು ಸಹ ಕೊಟ್ಟ ದಾನವನ್ನು ವಾಪಸ್ ತಗೋಬೇಡಿ. ಸಂಗಮ ಯುಗದಲ್ಲಿ ನಿಮ್ಮ ತನು ಮನ ಧನವನ್ನು ಇನ್ಶೋರ್ ಮಾಡಿಕೊಳ್ಳಿ. ಇಲ್ಲಿ ನೀವು ಬಾಬನಿಗೆ ಕೊಡಲಿಲ್ಲ ಅಂದರೆ ನಿಮಗೆ ಪ್ರತಿಫಲದಲ್ಲಿ ಪ್ರಾರಬ್ಧದ ರೂಪದಲ್ಲಿ ಏನೂ ಸಿಗೋದಿಲ್ಲ. वास्तव में दान की हुई चीज़ वापस नहीं हो सकती. समझो किसी ने दान दिया मकान बनाने में, मकान बन गया, फिर वापस कैसे हो सकता. ವಿಕಾರಗಳ ದಾನನೇ ಆಗಿರಲಿ, ಸ್ಥೂಲ ಹಣದ ದಾನನೇ ಆಗಿರಲಿ, ಯಾವುದನ್ನೂ ಸಹ ಕೊಟ್ಟ ಮೇಲೆ ವಾಪಸ್ ತಗೋಬಾರ್ದು ಅಂತ ಹೇಳ್ತಾರೆ ಬಾಬಾ. ತಿಳ್ಕೊಳ್ಳಿ, ಒಬ್ಬರು ಬಾಬನ ಮನೆ ಕಟ್ಟಲಿಕ್ಕೆ ಹಣ ಕೊಡ್ತಾರೆ. ಮನೆ ಕಟ್ಟಿ ಆಗಿಬಿಡ್ತದೆ. ಅವರು ವಾಪಸ್ ಹಣ ಕೇಳಿದರೆ ಕೊಡಲಿಕ್ಕೆ ಸಾಧ್ಯನಾ? ಆಗೋದಿಲ್ಲ. कन्यादान की, पैसे दिए, शादी हो गई, फिर वह वापस कैसे देंगे. दान दी हुई चीज़
ವಾಪಸ್ ನಹಿ ಆ ಸಕ್ತಿ. ಲೌಕಿಕದಲ್ಲಿ ಕನ್ಯಾದಾನ ಮಾಡ್ತಾರೆ, ಮೇಲಿಷ್ಟು ವರದಕ್ಷಿಣೆನೂ ಕೊಡ್ತಾರೆ. ಒಮ್ಮೆ ಕನ್ಯೆಗೆ ಕೊಟ್ಟ ನಂತರ ಮತ್ತೆ ವಾಪಸ್ ಕರೆಸ್ಕೊಳ್ತಾರೇನೋ? ಕರೆಸ್ಕೊಳ್ಳಲ್ಲ. ಅಂದರೆ ದಾನ ಕೊಟ್ಟಂಥ ವಸ್ತು ವಾಪಸ್ ತಗೋಬಾರದು ಅನ್ನೋದೇ ಒಂದು ಭಾರತೀಯ ಸಂಸ್ಕೃತಿಯ ನಿಯಮ ಆಗಿದೆ. ಅದು ಕರ್ಮದ ನಿಯಮನೂ ಹೌದು. तो बाप समझाते तुम बच्चों को कितनी खुशी होनी चाहिए. साधु संत कहते परमात्मा सर्वव्यापी, नाम रूप से न्यारा. अब नाम रूप से न्यारी कोई चीज़ होती नहीं. ಸಾಧು ಸಂತರು ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಿ, ಅವನಿಗೆ ನಾಮ ರೂಪ ಏನೂ ಇಲ್ಲ ಅಂತ. ನಾಮ ರೂಪ ಇಲ್ಲದೇ ಇರುವಂತಹ ವಸ್ತುನೇ ಇಲ್ಲ ಅಂತಾರೆ ಬಾಬಾ. ನಾಮ ರೂಪ ಇಲ್ಲ ಅಂದ್ರೇನು? ಆ ವಸ್ತುನೇ ಇಲ್ಲ ಅಂತ ಅರ್ಥ ಆಗ್ತದೆ. ಆಕಾಶ ಕಾ ಭಿ ನಾಮ ಹೇ ನ, परमात्मा का नाम जपते हैं. शिवलिंग की प्रतिमा है, फिर नाम रूप से न्यारा क्यों कहते? ಪರಮಾತ್ಮ ಪ್ರಭು ಈಶ್ವರ ಅಂತ ಆಗಾಗ ಬಾಯಿಂದ ಹೇಳ್ತಾನೆ ಇರ್ತಾರೆ. ಶಿವ ಶಿವ ಅಂತ ಜಪ ಮಾಡ್ತಾರೆ. ಶಿವಲಿಂಗದ ಪ್ರತಿಮೆ ಇಟ್ಕೊಂಡಿದ್ದಾರೆ ಅಂದ ಮೇಲೆ ಅವನು ನಾಮ ರೂಪದಿಂದ ಭಿನ್ನ ಹೇಗೆ ಆಗ್ತಾನೆ? परंतु हट से उतरते नहीं. इसलिए बाप ने समझाया पहले कोई मिले तो पूछो परमात्मा से आपका क्या संबंध है. ಆದರೆ ಮನುಷ್ಯರು ತಮ್ಮ ಹಠ ಬಿಡೋದಿಲ್ಲ. ಮತ್ತೆ ಮತ್ತೆ ಪರಮಾತ್ಮ ಸರ್ವವ್ಯಾಪಿ ಅಂತಲೇ ಸಾಧಿಸ್ತಾರೆ. ಅವನಿಗೆ ನಾಮರೂಪ ಇಲ್ಲ ಅಂತಲೇ ಹೇಳ್ತಾರೆ. ಅದಕ್ಕಾಗಿ ನೀವು ಮೊದಲನೇ ಪ್ರಶ್ನೆಯನ್ನು ಕೇಳಿರಿ, ಪರಮಾತ್ಮನಿಗೂ ನಿಮಗೂ ಯಾವ ಸಂಬಂಧ ಇದೆ ಅಂತ. ಕಹೆಂಗೆ ಪಿತಾ ವ ಪಿತಾ ಹುआ ना, तुम बच्चे कहाँ भी सर्विस कर सकते. ಆಗ ಅವ್ರು ಹೇಳ್ತಾರೆ ಪರಮ ಪಿತಾ. ಪಿತಾ ಅಂದ್ರೇ ತಂದೆ. ಅವನು ತಂದೆ ಆಗಿದ್ದಾನೆ ಅಂದ ಮೇಲೆ ತಂದೆಗೆ ನಾಮ ರೂಪ ಇರಲ್ವಾ ಅಂತ ಕೇಳ್ರಿ. ಈ ಥರ ನೀವು ಪ್ರಶ್ನೆಗಳನ್ನು ಹಾಕಿ ಪರಮಾತ್ಮನ ಪರಿಚಯ ಕೊಡಿ, ಸೇವೆ ಮಾಡಿರಿ. ಶಿವಕ್ಕೆ ಮಂದಿರ್ ಮೇ ಜಾಕರ್ ಪೂಛೋ परमात्मा से क्या संबंध है. सामने शिव का मंदिर खड़ा है, यह आपका क्या लगता है? तो कहेंगे पिता. पिता कभी नाम रूप से न्यारा व सर्वव्यापी हो सकता है क्या? कितनी अच्छी अच्छी बातें समझने की है. ಬಾಬಾ ಹೇಳ್ತಾರೆ, ಎಂಥ ಒಳ್ಳೊಳ್ಳೆ ಮಾತುಗಳನ್ನು ನೀವು ಜನರಿಗೆ ತಿಳಿಸಬಹುದು. ಪಿತಾ ಕಹತೆ ಹೋ ತೋ ಜರೂರ್ ಉನ್ಕಾ ನಾಮ ರೂಪ ಭೀ ಹೇ. ಅವರಿಗೆ ತಿಳಿಸಿ, ಪರಮಾತ್ಮನಿಗೆ ನೀವು ತಂದೆ ಅಂತ ಕರೀತೀರಿ ಅಂದ ಮೇಲೆ ಅವನಿಗೆ ಹೆಸರೂ ಇದೆ, ರೂಪನೂ ಇದೆ. ಬಂದಗಿ ಕರ್ತೆ ಹೋ, ಯಾದ್ ಕರ್ತೆ ಹೋ, ಜರೂರ್ ಉನ್ಸೆ ಕುಚ್ ಪ್ರಾಪ್ತಿ ಹೋನಿ ಚಾಹಿಯೆ. ಆ ತಂದೆಗೆ ನೀವು ನಮಸ್ಕಾರ ಮಾಡ್ತೀರಿ, ವಂದನೆಗಳನ್ನು ಸಲ್ಲಿಸ್ತೀರಿ, ನೆನಪು ಮಾಡ್ತೀರಿ ಅಂದ ಮೇಲೆ ಅವನಿಂದ ನಿಮಗೆ ಒಂದಿಲ್ಲ ಒಂದು ರೀತಿಯ ಪ್ರಾಪ್ತಿ ಇದೆ. ಇನ್ ಸಬ್ ಬಾತೋಂ ಕೋ तुम्हारे में भी सब नहीं समझते हैं. भले यहाँ सन्मुख बैठे वह भी इतना निश्चय नहीं कर सकते. ಈ ಎಲ್ಲ ಮಾತುಗಳನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ತಿಳ್ಕೊಳ್ಳೋದಿಲ್ಲ. ಸನ್ಮುಖದಲ್ಲಿ ಇರುವಂತಹ ಮಕ್ಕಳು ಸಹ ಸಂಪೂರ್ಣ ನಿಶ್ಚಯ ಬುದ್ಧಿ ಆಗಿರೋದಿಲ್ಲ. आज है कल नहीं रहे, तुम सुनेंगे फलाने चले गए.
देखते हो कितने रफू चक्कर हो जाते. ನೀವೇ ನೋಡ್ತೀರಿ, ಅನೇಕ ಮಕ್ಕಳು ಇವತ್ತಿದ್ದವರು ನಾಳೆ ಇರೋದಿಲ್ಲ. ತಂದೆಗೆ ಕೈ ಕೊಟ್ಟು ಹೋಗಿಬಿಡ್ತಾರೆ. तूफान में गिर पड़ते. वास्तव में सारा ज्ञान तुम्हारी बुद्धि में रहता है. जैसे बाबा बीज है, उनकी बुद्धि में सारा ड्रामा का ज्ञान है. जो सिखाया है वह तुम्हारे पास भी है, जो तुम कोई को भी समझा सकते हो. ವಾಸ್ತವಿಕವಾಗಿ ತಂದೆಯಲ್ಲಿ ಇರುವ ಜ್ಞಾನ ಈಗ ನಿಮ್ಮಲ್ಲಿ ಬಂದಿದೆ. ಆ ಜ್ಞಾನವನ್ನು ನೀವು ಜನರಿಗೂ ತಿಳಿಸಬಹುದು. नंबरवार तो है ना. यह ब्रह्मा भी कहते, हम बता सकते हैं कि तुम्हारी बुद्धि सतो प्रधान है, रजो या तमो है. ನೀವೇನಾದರೂ ನಿಮ್ಮ ಅವಸ್ಥೆಯ ಬಗ್ಗೆ ಕೇಳಿದರೆ ಈ ಬ್ರಹ್ಮಬಾಬವರು ಹೇಳಬಹುದು, ನಿಮ್ಮ ಬುದ್ಧಿ ಸತೋಪ್ರಧಾನ ಆಗಿದೆಯೋ, ರಜೋಪ್ರಧಾನ ಇದೆಯೋ, ಅಥವಾ ಇನ್ನೂ ತಮೋಪ್ರಧಾನನೇ ಇದೆ ಅನ್ನೋದನ್ನು ಈ ಬಾಬವರು ಸಹ ನಿಮಗೆ ನೋಡಿ ಹೇಳಬಹುದು. ಸಾರಾ ಸರ್ವಿಸ್ ಕೆ ऊपर मदार है. कोई को ज्ञान की अच्छी धारणा होती है तो कहेंगे सतो प्रधान बुद्धि. ಒಬ್ಬರಲ್ಲಿ ಜ್ಞಾನದ ಧಾರಣೆ ಬಹಳ ಚೆನ್ನಾಗಿತ್ತು, ಬಹಳ ಸೇವೆ ಮಾಡ್ತಾ ಇದ್ದಾರಂದರೆ ಅವರ ಬುದ್ಧಿ ಸತೋಪ್ರಧಾನ ಆಗಿದೆ ಅಂತ ಗೊತ್ತಾಗ್ತದೆ. हर एक खुद भी समझ सकते हैं कि मैं क्या करता हूँ. पूछते, बाबा हमारी कोई भूल है? बाबा कहेंगे, नंबर 1 भूल तो यह है जो तुम सर्विस नहीं करते हो. ಮಕ್ಕಳು ತಮ್ಮ ಅವಸ್ಥೆಯನ್ನು ತಾವೇ ತಿಳ್ಕೋಬಹುದು. ಬಾಬವ್ರಿಗೂ ಕೇಳಬಹುದು, ಬಾಬಾ ನಾವೇನಾದರೂ ತಪ್ಪು ಮಾಡ್ತಿದ್ದೇವೆಯೋ ಹೇಗೆ ಅಂತ. ಆಗ ಬಾಬಾ ಹೇಳ್ತಾರೆ, ಸೇವೆ ಮಾಡದೇ ಇರುವುದೇ ನಿಮ್ಮ ಮೊದಲನೇ ತಪ್ಪಾಗಿದೆ. ಜಿಸ್ ಕಾರಣ ಪದ ಭ್ರಷ್ಟ ಹೋ ಜಾಯೇಗಾ. ಬಾಬನ ಮಕ್ಕಳು ಅಂದ್ರೇ ಸೇವಾಧಾರಿಗಳು. ಒಂದಿಲ್ಲ ಒಂದು ರೀತಿಯ ಸೇವೆ ನಾವು ಮಾಡ್ತಾ ಇರಬೇಕು. ಸೇವೆ ಮಾಡಿಲ್ಲ ಅಂದರೆ ನಮ್ಮ ಪದವಿ ಕಡಿಮೆಯಾಗ್ತದೆ. ಸರ್ವಿಸ್ ತೋ देखने में आती है ना. कितना समझाया जाता कि मंदिरों में जाकर समझाओ. ಮಕ್ಕಳು ಮಾಡುವ ಸೇವೆ ಪ್ರತ್ಯಕ್ಷವಾಗಿ ಕಾಣಿಸ್ತದೆ. ಬಾಬಾ ಅನೇಕ ಸಲ ಮಕ್ಕಳಿಗೆ ತಿಳಿಸಿದ್ದಾರೆ, ಮಕ್ಕಳೇ ನೀವು ಮಂದಿರಗಳಿಗೆ ಹೋಗಿ ಅಲ್ಲಿ ಸೇರುವಂಥ ಭಕ್ತರಿಗೆ ಜ್ಞಾನ ತಿಳಿಸ್ರಿ ಅಂತ. झाड़ ड्रामा का ज्ञान बहुत सहज. ಕಲ್ಪವೃಕ್ಷದ ಬಗ್ಗೆ ಹೇಳುವುದು, ನಾಟಕದ ಬಗ್ಗೆ ಹೇಳುವುದು ಬಹಳ ಸಹಜ ಇದೆ. समझाना है वह बाप है तो वर्षा जरूर मिलना चाहिए. जरूर उनके तुम बच्चे हो, उनसे वर्षा मिला होगा जो अब गवाया है. ನಂತರ ತಿಳಿಸ್ರಿ, ಪರಮಾತ್ಮ ನಿಮ್ಮ ತಂದೆ. ತಂದೆಯಿಂದ ಆಸ್ತಿ ಅವಶ್ಯವಾಗಿ ಸಿಗಲೇಬೇಕು. ಆ ಆಸ್ತಿ ನಿಮಗೆ ಸಿಕ್ಕಿತ್ತು, ಅದನ್ನು ನೀವೀಗ ಕಳ್ಕೊಂಡಿದ್ದೀರಿ ಅಂತನೂ ತಿಳಿಸ್ರಿ. हमने भी गवाया हुआ वर्षा फिर से पाया है. निश्चय होने से झट वर्षा पाने लग पड़ेंगे. ನೀವು ಜನರಿಗೆ ಹೇಳಿರಿ, ನಾವು ತಂದೆಯ ಮಕ್ಕಳಾದವರು ಬ್ರಹ್ಮ ಕುಮಾರ್ ಕುಮಾರಿಯರೂ ಸಹ ತಂದೆಯಿಂದ ಸಿಕ್ಕಿರುವ ಆಸ್ತಿಯನ್ನು ಕಳ್ಕೊಂಡಿದ್ವಿ, ಈಗ ಪುನಃ ಪಡ್ಕೊಳ್ತಾ ಇದ್ದೇವೆ ಅಂತ ತಿಳಿಸ್ರಿ. ಯಾರಿಗೆ ತಂದೆಯ ಮೇಲೆ ನಿಶ್ಚಯ ಬರ್ತದೆ ಅವರು ತಕ್ಷಣ
ಮತ್ತೆ ಆಸ್ತಿ ಪಡಿಲಿಕ್ಕಾಗಿ ಪುರುಷಾರ್ಥ ಮಾಡ್ತಾರೆ. परंतु किसकी तकदीर में नहीं तो मानेंगे भी नहीं. ಆದರೆ ಒಬ್ಬರ ಅದೃಷ್ಟದಲ್ಲಿ ದೇವತಾ ಆಗುವ ಭಾಗ್ಯ ಇರಲಿಲ್ಲ ಅಂದರೆ ಅವರು ಪುರುಷಾರ್ಥ ಮಾಡೋದಿಲ್ಲ. यह भी जानते हैं कि वह बाबा है अंतर्यामी, मैं हूँ बाहरयामी. ಬ್ರಹ್ಮ ಬಾಬೋರು ಹೇಳ್ತಾರೆ, ಶಿವಬಾಬಾ ಅಂತರ್ಯಾಮಿ ಆಗಿದ್ದಾರೆ, ನಿಮ್ಮ ಅಂತರಾಳವನ್ನು ತಿಳ್ಕೋತಾರೆ. ನಾನು ಹೊರಗಿನಿಂದ ನಿಮ್ಮನ್ನು ನೋಡಿ ನಿಮ್ಮ ಪುರುಷಾರ್ಥವನ್ನು ತಿಳ್ಕೊತೀನಿ. ನಾನು ಬಾಹರ್ಯಾಮಿ ಆಗಿದ್ದೇನೆ, ಅವನು अंतर्यामी ಆಗಿದ್ದಾನೆ. ऐसे नहीं सारी दुनिया के अंदर क्या है वह बैठकर बताएंगे. हाँ, यह जानते हैं कि सबके अंदर 5 भूत प्रवेश है, इसलिए कहते रावण सर्वव्यापी है. ಶಿವ ಬಾಬಾ ಅಂತರ್ಯಾಮಿ ಅಂದರೆ ಇಡೀ ಜಗತ್ತಿನಲ್ಲಿ ಇರುವ ಎಲ್ಲ ಮನುಷ್ಯರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಿಲ್ಲ. ಒಂದು ಮಾತ್ರ ಹೇಳ್ತಾರೆ, ಏನಂದರೆ ಈ ಸಮಯದಲ್ಲಿ ಎಲ್ಲರಲ್ಲಿನೂ ಸಹ 5 ವಿಕಾರಗಳು ಪ್ರವೇಶ ಆಗಿವೆ ಅಂತ. ಕಲಿಯುಗದಲ್ಲಿ ರಾವಣ ಸರ್ವವ್ಯಾಪಿ ಆಗಿದ್ದಾನೆ. तुमने अभी भूतों का दान दिया ही नहीं. पुरानी दुनिया के देह सहित सब संबंध से बुद्धि योग निकाल एक बाप को याद करने में ही बड़ी मेहनत है. यह मेहनत रात को अच्छी रीति हो सकती. ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ನಾನು ಹೇಳಿದ್ರೂ ಸಹ ನೀವು ಮಕ್ಕಳು 5 ಭೂತಗಳನ್ನು ಇನ್ನೂ ದಾನನೇ ಕೊಡಲಿಲ್ಲ. ಹಳೆ ದೇಹ, ಹಳೆ ಸಂಬಂಧ, ಹಳೆ ಪ್ರಪಂಚದ ಮೇಲೆ ಇನ್ನೂ ನಿಮಗೆ ವ್ಯಾಮೋಹ ಇದೆ. ಆ ಮೋಹವನ್ನು ತೆಗೆದುಹಾಕಲಿಕ್ಕೆ ಪರಿಶ್ರಮ ಬೇಕು, ಯೋಗ ಬೇಕು. ಈ ಪರಿಶ್ರಮ ನೀವು ರಾತ್ರಿಯ ಸಮಯದಲ್ಲಿ ಮಾಡಬಹುದು. ಯೋಗದ ಅಭ್ಯಾಸ ರಾತ್ರಿಯ ಸಮಯದಲ್ಲಿ ಮಾಡಬಹುದು. अभी से प्रैक्टिस करेंगे तब याद कर सकेंगे. अमृत वेले का असर अच्छा चलेगा. सवेरे जागना पड़े, सवेरे सवेरे उठकर भक्ति मार्ग में माला फेरते. कोई राम राम जपते, कोई क्या जपते. अनेक मंत्र है. काशी का पंडित होगा तो कहेगा शिव शिव कहो. सन्यासी आदि सब लोग भक्त हैं. साधु साधना करते हैं, घर बार छोड़ जंगल में जाते हैं. यह भी साधना है ना. हठ योग मार्ग भी ಡ್ರಾಮಾ ಮೇ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಅಮೃತ ವೇಳೆಯಲ್ಲಿ ಎದ್ದು ಯೋಗ ಮಾಡ್ತೀರಿ, ಅಷ್ಟು ನಿಮ್ಮ ಪದವಿ ದೊಡ್ಡದಾಗ್ತದೆ. ಸಂಗಮ ಯುಗದಲ್ಲಿ ನೀವೆಲ್ಲ ಮಕ್ಕಳು ಅಮೃತ ವೇಳೆಯಲ್ಲಿ ಎದ್ದು ಯೋಗ ಮಾಡಿರುವ ಕಾರಣ ಭಕ್ತರೂ ಸಹ ಬೆಳಗ್ಗೆ ಬೆಳಗ್ಗೆ ಎದ್ದು ಭಕ್ತಿ ಮಾಡ್ತಾರೆ, ಜಪ ಮಾಡ್ತಾರೆ. ಕೆಲವರು ರಾಮ ರಾಮ ಅಂತ ಹೇಳ್ತಾರೆ, ಕೆಲವರು ಶಿವ ಶಿವ ಅಂತ ಹೇಳ್ತಾರೆ. ಕಾಶಿಯ ಪಂಡಿತರು ಶಿವ ಶಿವ ಅಂತ ಹೇಳ್ತಾರೆ, ಅಯೋಧ್ಯೆಯ ಪೂಜಾರಿಗಳು ರಾಮ ರಾಮ ಅಂತ ಹೇಳ್ತಾರೆ. ಸಾಧು ಸಂತರು ಮಹಾತ್ಮರು ಎಲ್ಲರೂ ಸಹ ಸಾಧನೆ ಮಾಡ್ತಾ ಇದ್ದಾರೆ, ಬ್ರಹ್ಮತತ್ವದ ನೆನಪು ಮಾಡ್ತಾರೆ. ಈ ಹಠಯೋಗವು ಸಹ ನಾಟಕದಲ್ಲೇ ನಿಗದಿಯಾಗಿದೆ. ಹಠಯೋಗದ ಮಾರ್ಗನೂ ನಾಟಕದಲ್ಲಿ ನಿಗದಿಯಾಗಿದೆ, ರಾಜಯೋಗದ ಮಾರ್ಗನೂ ನಾಟಕದಲ್ಲಿ ನಿಗದಿಯಾಗಿದೆ. आदि सनातन देवता धर्म कहाँ गया यह तो जानना चाहिए ना. देवताओं की पूजा करते हैं परंतु नहीं जानते कि हम किस धर्म के.
हम भी पूजा लक्ष्मी नारायण की करते थे, ಧರ್ಮ ಫಿರ್ ಕಹ ದೇತೆ ಥೆ ಹಿಂದೂ. ಬಾಬಾ ಹೇಳ್ತಾರೆ, ನಾವೆಲ್ಲರೂ ಆದಿ ಸನಾತನ ದೇವತಾ ಧರ್ಮದವರು. ಯಾಕೆಂದರೆ ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಿದ್ವಿ, ರಾಮ ಸೀತೆಯ ಪೂಜೆ ಮಾಡ್ತಿದ್ವಿ. ಆದರೆ ನಮ್ಮ ಧರ್ಮದ ಹೆಸರು ಮಾತ್ರ ಹಿಂದೂ ಅಂತ ಹೇಳ್ಕೊಳ್ತೇವೆ. ಅಭಿ ಹಮ್ ಲಿಖ್ತೆ ಹೇ ಹಮಾರಾ ಬ್ರಾಹ್ಮಣ ಅಥವಾ ದೇವತಾ ಧರ್ಮ ಹೇ. ಈಗ ಸಂಗಮ ಯುಗದ ಬ್ರಹ್ಮ ಕುಮಾರ್ ಕುಮಾರಿಯರು ಹೇಳ್ಕೋತೀರಿ, ನಾವು ಸಂಗಮ ಯುಗದ ಬ್ರಾಹ್ಮಣರು ಅಥವಾ ಮೂಲತಃ ದೇವತಾ ಧರ್ಮದವರು ಅಂತ. ಆದರೆ ಜನಗಣತಿ ಮಾಡೋರು ನಿಮ್ಮನ್ನು ಹಿಂದೂ ಧರ್ಮದ ವಿಭಾಗದಲ್ಲಿನೇ ಸೇರಿಸ್ತಾರೆ. ಅವ್ರ ಹತ್ರ ಆದಿ ಸನಾತನ ದೇವತಾ ಧರ್ಮದ ಕಾಲಮೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. मुसलमानों का अलग लिखेंगे, भारतवासियों का हिंदू लिखेंगे, क्योंकि सब हिंदुओं की लाइन में आ जाते हैं. यह ವಂಡರ್ಫುಲ್ है ना. ಬಾಬಾ ಹೇಳ್ತಾರೆ, ಮುಸಲ್ಮಾನರನ್ನು ಆ ಧರ್ಮದಲ್ಲಿ ಸೇರಿಸ್ತಾರೆ, ಆದರೆ ಹಿಂದೂಗಳಲ್ಲಿ ಇರುವ ಎಲ್ಲ ಜಾತಿಯವರನ್ನು ಹಿಂದೂ ಧರ್ಮದಲ್ಲಿ ಸೇರಿಸ್ತಾರೆ. ಇದು ಬಹಳ ವಂಡರ್ಫುಲ್ ರಹಸ್ಯ ಆಗಿದೆ. ವರ್ಣಗಳ ವಿಚಾರ ತಿಳ್ಕೊಳ್ಳೋದು ಸಹ ಬಹಳ ವಂಡರ್ಫುಲ್ ಆಗಿದೆ. इस सृष्टि चक्र को ड्रामा ही कहेंगे. ड्रामा रिपीट होता है, नाटक नहीं. उस नाटक में कोई एक्टर न हो तो बदले में कोई और एक्टर डाल देते. कोई बीमार हो तो रिप्लेस कर दें. चैतन्य नाटक होते, इनको नाटक भी नहीं, इनको फिल्म कहेंगे. इनमें कोई चेंज नहीं हो सकती. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ನಾಟಕ ಅಂದರೆ ಪ್ರತ್ಯಕ್ಷವಾಗಿ ವೇದಿಕೆಯ ಮೇಲೆ ಬಂದು ಮಾತಾಡೋದು, ಪಾತ್ರ ಮಾಡೋದು. ಅದರಲ್ಲಿ ಅದ್ಲಿ ಬದಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಬ್ಬ ಪಾತ್ರಧಾರಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಇನ್ನೊಬ್ಬರನ್ನು ಸೇರಿಸ್ಕೋತಾರೆ. ಆದರೆ ಸಿನಿಮಾ ಏನಿದೆ, ಒಮ್ಮೆ ಶೂಟಿಂಗ್ ಆದ ಮೇಲೆ ಅದರಲ್ಲಿ ಅದ್ಲಿ ಬದಲಿ ಆಗೋದಿಲ್ಲ. ಹಾಗೆ ಈ ಸೃಷ್ಟಿ ನಾಟಕವೂ ಸಹ ಒಂದು ಫಿಲ್ಮ್ ಅಥವಾ ಸಿನಿಮಾ ಇದ್ದಂತೆಯೇ. ಇದರಲ್ಲಿ ಯಾವುದೇ ಕಾರಣದಿಂದ ಬದಲಾವಣೆ ಸಾಧ್ಯವಿಲ್ಲ. मनुष्य कहते हम मुक्ति को पाए, परंतु ड्रामा में यह चेंज हो नहीं सकती. ಕೆಲವರು ನಮಗೆ ಸಂಪೂರ್ಣ ಮುಕ್ತಿ ಬೇಕು ಅಂತ ಬಯಸ್ತಾರೆ, ಆದರೆ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬಾಬಾ. यह बड़ी समझने की बातें हैं. वर्ल्ड की हिस्ट्री जोग्राफी रिपीट होती है. ಬಾಬಾ ಹೇಳ್ತಾರೆ, ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ಜಗತ್ತಿನ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗ್ತಿರ್ತದೆ. मौत तो नज़दीक आया है, तूफान लगेंगे, आगे चल वृद्धि को पाते रहेंगे. जब मौत नज़दीक आएगा तो जल्दी समझेंगे. ಎಲ್ಲರ ಮರಣ ಎದುರಿಗೆ ನಿಂತಿದೆ. ಮೃತ್ಯು ಹತ್ತಿರ ಬಂದಾಗ ಎಲ್ಲರೂ ಜ್ಞಾನ ತಿಳ್ಕೊಳ್ತಾರೆ. ಆಗ ಮಕ್ಕಳ ಸಂಖ್ಯೆಯು ವೃದ್ಧಿ ಆಗ್ತದೆ. ತುಮ್ ಕಹತೆ ಹೋ ವಿನಾಶ ಆಯಾ ಕಿ ಆಯಾ, ಇನ್ಸೆ ಪಹಲೆ वर्षा लेने हैं. फिर तुम कहेंगे कितना देरी से आए हो. अभी तो रात दिन योग में रहो, तब विकर्म विनाश हो. ಟೈಮ್ ಬಿ ಲಗ್ತಾ ಹೇನ. ನೀವು ಹೇಳ್ತೀರಿ ವಿನಾಶ ಹತ್ತಿರ ಇದೆ ಅಂತ, ಆದರೆ ಜನ ಅದನ್ನು ಒಪ್ಪೋದಿಲ್ಲ. जैसे शेर की एक कहानी है, वह समझते हैं यह ಗಪೋಡ ಮಾರ್ತೆ. ಹೇಗೆ ತೋಳ ಬಂತು ತೋಳ ಅಂತ ಒಂದು ಕಥೆ ಇದೆ ಅಲ್ವಾ, ಆ ಥರ ಜನ ತಿಳ್ಕೊಂಡಿದ್ದಾರೆ ಬ್ರಹ್ಮಕುಮಾರಿಯರು ವಿನಾಶ ವಿನಾಶ ಅಂತ ಹೇಳ್ತಾರೆ, ಆದರೆ ವಿನಾಶ
ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ವಿನಾಶದ ದೃಶ್ಯಗಳನ್ನು ನೋಡಿದಾಗ ಅವರು ನಿಮ್ಮ ಹತ್ತಿರ ಓಡೋಡಿ ಬರೋರಿದ್ದಾರೆ. ಏಕ ದಿನ್ ತೋ ವಿನಾಶ ಆ ಹಿ ಜಾಯೇಗಾ, ಫಿರ್ ಭಾಗೇಂಗೆ ಪರಂತು ಟೂ ಲೇಟ್. ಒಂದಿಲ್ಲ ಒಂದು ದಿನ ವಿನಾಶ ಅಂತೂ ಆಗಲೇಬೇಕು. ಆಗ ಜನ ಓಡೋಡಿ ಬರೋರಿದ್ದಾರೆ. ಆದರೆ ಆಗ ಬಹಳ ಲೇಟ್ ಆಗಿರ್ತದೆ, ಬಹಳ ತಡ ಆಗಿರ್ತದೆ. ಪಶ್ಚಾತ್ತಾಪ ಬಿಟ್ಟರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. विकर्म विनाश के लिए योग अग्नि बहुत चाहिए. इसलिए अभी से ही रात दिन योग में रहो, तब विकर्म विनाश होंगे. ವಿಕರ್ಮ ನಾಶ ಮಾಡಿಕೊಳ್ಳಿಕ್ಕೆ ಯೋಗ ಅಗ್ನಿ ಬೇಕು. ಯೋಗ ಜ್ವಾಲಾ ಸ್ವರೂಪ ಆಗಬೇಕು. ಅದಕ್ಕಾಗಿ ರಾತ್ರಿ ಹಗಲು ಯೋಗ ಮಾಡುವ ಅಭ್ಯಾಸ ಜಾಸ್ತಿ ಮಾಡಿಕೊಳ್ಳ್ರಿ. ಆಗ ಮಾತ್ರ ವಿಕರ್ಮಗಳು ನಾಶ ಆಗ್ತವೆ. हाँ, नए नए बहुत ऐसे भी निकलेंगे जो पुरानों से भी तीखे जाएंगे. बाप कहते भल घर में रहते हुए रात को जागो, जितना जो दौड़े. ಮುಂದೆ ಹೊಸ ಹೊಸ ಮಕ್ಕಳು ಸಹ ಬಂದು ಹಳೆ ಮಕ್ಕಳಕ್ಕಿಂತ ಮುಂದೆ ಹೋಗೋರಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರೂ ನೀವು ಈ ಸ್ಪರ್ಧೆಯಲ್ಲಿ ಹೆಚ್ಚಿನ ವೇಗದಿಂದ ಓಡಬೇಕು. ಇದು ಒಂದು ಸ್ಪರ್ಧೆ ಆಗಿದೆ. ಘರ್ ಮೇ ರಹತೆ ಹುಯೇ ಬಿ ರಾತ ಕೋ ಜಾಗೋ, ಭಲ ರಾತ ಕೋ ನೀಂದ ಬಿ ನಹಿ ಕರೋ, ಬಹುತ್ ತೀಖೆ ಜಾಯೇಂಗೆ. ಮನೆಯಲ್ಲಿ ಇರೋರು ಪುರುಷಾರ್ಥ ಮಾಡ್ಬೋದು, ಸೇವಾ ಕೇಂದ್ರದಲ್ಲಿ ಇರೋರು ಪುರುಷಾರ್ಥ ಮಾಡ್ಬೋದು. ಮನೆಯಲ್ಲಿ ಇರೋರು ಸಹ ರಾತ್ರಿಯ ಸಮಯದಲ್ಲಿ ನಿದ್ದೆ ಬಿಟ್ಟು ಯೋಗ ಮಾಡಿರಿ. ಆಗ ನೀವು ಎಲ್ಲರಕ್ಕಿಂತ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. यह कितनी तरावट की नॉलेज है, बेड़ा पार हो जाता है, सब कामनाएं ಸಿದ್ಧ ಹೋ ಜಾತಿ. ಇದು ಎಂತಹ ತಾಜಾ ಆಗಿರುವಂತಹ ಜ್ಞಾನ ಆಗಿದೆ. ನಿಮ್ಮ ನೌಕೆ ಈ ಜ್ಞಾನದ ಆಧಾರದಿಂದ ಪಾರಾಗ್ತದೆ. ನಿಮ್ಮ ಎಲ್ಲ ಕಾಮನೆಗಳು ಯೋಗದಿಂದ ಸಿದ್ಧಿಯಾಗ್ತವೆ. अच्छा, मीठे मीठे सिक्की लदे बच्चों प्रति मात पिता बाप दादा का याद प्यार गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. विनाश के पहले बाप से पूरा वर्षा लेना है. रात दिन योग में रह विकर्म विनाश कर ನಂಬರ್ ಆगे लेना है. ವಿನಾಶ ಆಗುವ ಮೊದಲೇ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೋಬೇಕು. ಹಗಲು ರಾತ್ರಿ ಯೋಗದಲ್ಲಿ ಇದ್ದು ವಿಕರ್ಮ ನಾಶ ಮಾಡಿಕೊಂಡು ನಂಬರ್ 1 ಸ್ಥಾನಕ್ಕೆ ಬರಬೇಕು. ನಂಬರ್ 1 ಸ್ಥಾನ ಪಡ್ಕೋಬೇಕು. 2. देह सहित पुरानी दुनिया के सब संबंधों को बुद्धि से भूल एक बाप को याद करना है. जो चीज़ दान दे दी उसे वापस नहीं लेना है. ದೇಹ ಸಹಿತವಾಗಿ ಹಳೆ ಜಗತ್ತು ಹಳೆ ಸಂಬಂಧವನ್ನು ಬುದ್ಧಿಯಿಂದ ಮರೆತು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು.
ಯಾವ ವಸ್ತುಗಳನ್ನು ದಾನ ಕೊಟ್ಟಿರ್ತೀರಿ ಅದನ್ನು ವಾಪಸ್ ತಗೋಬಾರದು. वरदान: संकल्प रूपी बीज द्वारा वाणी और कर्म में सिद्धि प्राप्त करने वाले सिद्धि स्वरूप भव. ಸಂಕಲ್ಪದ ಬೀಜದಿಂದ ವಾಣಿ ಮತ್ತು ಕರ್ಮದಲ್ಲಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಆತ್ಮ ಆಗಿರಿ. बुद्धि में जो संकल्प आते हैं वह संकल्प है बीज. वाचा और कर्मणा बीज का विस्तार है. अगर संकल्प अर्थात बीज को त्रिकालदर्शी स्थिति में स्थित होकर चेक करो, शक्तिशाली बनाओ, तो वाणी और कर्म में स्वतः ही सहज सफलता है ही. ಬುದ್ಧಿಯಲ್ಲಿ ಯಾವ ಸಂಕಲ್ಪ ಬರ್ತದೆ ಅದು ಬೀಜ ಆಗಿದೆ. ವಾಣಿ ಮತ್ತು ಕರ್ಮ ಆ ಬೀಜದ ವಿಸ್ತಾರ ಆಗಿದೆ. ಬೀಜವನ್ನು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ನೋಡ್ಕೊಳ್ಳಿ. ಬೀಜವನ್ನು ಶಕ್ತಿಶಾಲಿ ಬೀಜವನ್ನಾಗಿ ಮಾಡಿಕೊಳ್ಳಿ. ಆಗ ವಾಣಿ ಮತ್ತು ಕರ್ಮದಲ್ಲಿ ಸಫಲತೆ सहजवागी सिक्तदे. यदि बीज शक्तिशाली नहीं होता तो वाणी और कर्म में भी सिद्धि की शक्ति नहीं रहती. ಸಂಕಲ್ಪದ ಬೀಜ ಶಕ್ತಿಶಾಲಿ ಆಗಿರಲಿಲ್ಲ ಅಂದರೆ ವಾಣಿ ಮತ್ತು ಕರ್ಮದಲ್ಲಿ ಸಿದ್ಧಿಯ ಪ್ರಾಪ್ತಿ ಆಗೋದಿಲ್ಲ, ಸಿದ್ಧಿಯ ಶಕ್ತಿ ಬರೋದಿಲ್ಲ. जरूर चैतन्य में सिद्धि स्वरूप बने हो तब तो जड़ चित्रों द्वारा और आत्माएं सिद्धि प्राप्त करती है. ನೀವು ಸಂಗಮ ಯುಗದಲ್ಲಿ ಚೈತನ್ಯ ಶಿವಶಕ್ತಿಯರಾಗಿ ನಿಮ್ಮ ಪುರುಷಾರ್ಥದಲ್ಲಿ ಸಿದ್ಧಿಯನ್ನು ಪಡ್ಕೊಂಡಿರ್ತೀರಿ, ಸಿದ್ಧಿ ಸ್ವರೂಪ ಆಗಿರ್ತೀರಿ. ಅದಕ್ಕಾಗಿ ಭಕ್ತರು ನಿಮ್ಮ ಚಿತ್ರಗಳ ಮೂಲಕ, ನಿಮ್ಮ ಮೂರ್ತಿಗಳ ಮೂಲಕ ಸಿದ್ಧಿಯ ಪ್ರಾಪ್ತಿ ಮಾಡಿಕೊಡ್ತಾರೆ. ಶ್ಲೋಗನ್. ಇವತ್ತಿನ ಆದರ್ಶ ವಾಕ್ಯ: ಯೋಗ ಅಗ್ನಿ ಸೆ ವ್ಯರ್ಥ ಕೆ कीचड़े को जला दो तो बुद्धि ಸ್ವಚ್ಛ ಬನ್ ಜಾಯೇಗಿ. ಯೋಗದ ಅಗ್ನಿಯಿಂದ ವ್ಯರ್ಥದ ಕಸವನ್ನು ಸುಟ್ಟಾಕ್ರಿ, ಆಗ ಬುದ್ಧಿ ಸ್ವಚ್ಛ ಆಗುವುದು. ಲವಲೀನ ಸ್ಥಿತಿ ಕಾ ಅನುಭವ ಕರೋ. ಲವಲೀನ ಸ್ಥಿತಿಯ ಅನುಭವ ಮಾಡಿರಿ. समय प्रमाण लव और लॉ दोनों का बैलेंस चाहिए. लॉ में भी लव महसूस हो, इसके लिए आत्मिक प्यार की मूर्ति बनो, तब हर समस्या को हल करने में सहयोगी बन सकेंगे. ಸಮಯದ ಅನುಸಾರವಾಗಿ ಈಗ ಪ್ರೀತಿ ಮತ್ತು ನೀತಿಯಲ್ಲಿ ಬ್ಯಾಲೆನ್ಸ್ ಬೇಕಾಗಿದೆ. ಲವ್ ಮತ್ತು ಲಾ, ಪ್ರೇಮ ಮತ್ತು ಕಾನೂನು ಎರಡರಲ್ಲಿಯೂ ಸಹ ಬ್ಯಾಲೆನ್ಸ್ ಇರಬೇಕು. ನಿಯಮಗಳನ್ನು ಕಲಿಸುವಾಗ, ಕಾನೂನುಗಳನ್ನು ಹೇಳುವಾಗಲೂ ಸಹ ಆತ್ಮಿಕ ಪ್ರೀತಿಯ ಮೂರ್ತಿಯಾಗಿ ಕಾನೂನುಗಳನ್ನು ತಿಳಿಸಿರಿ. ಆಗ ಎಲ್ಲ ಸಮಸ್ಯೆಗಳನ್ನು ಹಗುರವಾಗಿ ಪರಿಹಾರ ಮಾಡಬಹುದು. ಸಮಸ್ಯೆಗಳನ್ನು ಸಮಾಧಾನ ಮಾಡೋದರಲ್ಲಿ ಎಲ್ಲರೂ ನಿಮಗೆ ಸಹಯೋಗ ಕೊಡ್ತಾರೆ. ನೀವು ಲವ್ಫುಲ್ಲಾಗಿ ಲಾ ಅಥವಾ ಕಾಯ್ದೆಯನ್ನು ಕಲಿಸಿದರೆ ಸಮಸ್ಯೆಗಳಿಂದ ಮುಕ್ತ ಆಗಲಿಕ್ಕೆ ಎಲ್ಲರೂ ನಿಮಗೆ ಸಹಯೋಗ ಕೊಡ್ತಾರೆ. शिक्षा के साथ सहयोग देना ही
ಆತ್ಮಿಕ ಪ್ಯಾರ್ ಕಿ ಮೂರ್ತಿ ಬನನಾ ಹೈ. ಶಿಕ್ಷಣದ ಜೊತೆಗೆ ಸಹಯೋಗ ಕೊಡುವುದೇ ಆತ್ಮಿಕ ಪ್ರೇಮದ ಮೂರ್ತಿ ಆಗುವುದಾಗಿದೆ. ಅಚ್ಚಾ, ಓಂ ಶಾಂತಿ.